ಅಲ್ಲ ನಿಮಗೆ ವೆಯ್ಟ್ ಮಾಡಿದೆ ಕಟ್ಟಾಗಷ್ಟು ತಗೊಳ್ಳೋಕೆ. ಓಕೆ ಸಾರಿ ಸರ್. ಅದು ಆಕ್ಚುಲಿ ಮೊನ್ನೆ ಅವ್ರು ಫೋನ್ ಮಾಡಿದ್ರೆ ಬೆಳಿಗ್ಗೆ ಮಲಗಿದ್ದೆ ನಾನು ಹೋಗೋಕ್ಕೂ ಮುಂಚೆ ಅವ್ರು ಫೋನ್ ಮಾಡಿ ವಿಶ್ ಮಾಡಿ ಕರ್ಸ್ಕೊಂಡಿದ್ರು. ತಮ್ಮ ನಮ್ಮನೆ ಹುಡುಗ ಗೆದ್ದು ಬರಲಿ ಅಂತ. ಸೊ ಗೆದ್ದ ಮೇಲೆ ನಮ್ಗೆ ಅವರು ಸಮರ್ಪಣೆ ಮಾಡ್ತಾ ಇದ್ದಾರೆ ಅಷ್ಟೇ. ಅದು ಹೊರತಾಗಿ ಇನ್ನೇನಿಲ್ಲ. ನಮ್ಮ ಸೈಡ್ ಈಗಲೂ ಕೊಳ್ಳೇಗಾಲ ಸೈಡ್ ಇನ್ನೂ ಎಷ್ಟೋ ಕಡೆ ಸೂರ್ಯನ ಬೆಳಕು ಬಿಟ್ಟು ಬೇರೆ ಏನೂ ಮಾಡ್ತಾರೆ. ಆ ಉದ್ದೇಶಕ್ಕೋಸ್ಕರ ಅದೊಂದು ನಿರ್ಧಾರ ತೊಗೊಂಡಿದ್ದೆ ಅಷ್ಟೇ. ಎರಡನೇದೀಗ ಒಂದು ಟ್ರಸ್ಟ್ ಈಗ ಅತಿ ಶೀಘ್ರದಲ್ಲಿ ಆಡಿಯೋ ರಿಲೀಸ್ ದಿನ ಒಂದು ಫಿಲ್ಮ್ ಆಡಿಯೋ ರಿಲೀಸ್ ದಿನ ಅದು ಪ್ಲಾನ್ ಮಾಡ್ತಾ ಇದ್ದೀನಿ. ಟ್ರಸ್ಟ್ ಓಪನ್ ಮಾಡಿ ಆ ದಿನ ಬರೋ ಒಂದು ಅಮೌಂಟನ್ನ ಲೆಕ್ಕ ಕೊಡಬೇಕು. ಸೊ ಹೋಗೋಕ್ಕೂ ಮುಂಚೆ ಮನೆಗೆ ಕರ್ಸ್ಕೊಂಡು ಅದನ್ನ ಕಾವೇರಿ ಇಶ್ಯೂಸ್ ಇದೆ ಬಿಗ್ ಬಾಸ್ ಹೋಗೋದು. ಆದರೂ ಅಷ್ಟು ಪ್ರೆಷರ್ ಮಧ್ಯೆ ಕರ್ಸ್ಕೊಂಡು ವಿಶ್ ಮಾಡಿ ಗೆದ್ದ ಮೇಲೂ ಕೂಡ ಫೋನ್ ಮಾಡಿದ್ರು ಸರ್. ಸೊ ಬಹಳ ದೊಡ್ಡತನ. ಸೊ ಹೀಗಿದ್ದಾಗ ನನ್ನ ಕಡೆಯಿಂದ ಒಂದು ದೊಡ್ಡ ಯಾವುದೇ ಕಾರಣಕ್ಕೂ ಇಲ್ಲಪ್ಪ. ದೇವರ ಅಡೆಗಳು ನನಗೆ ರಾಜಕೀಯ ಅಷ್ಟು ಗೊತ್ತಾಗಲ್ಲ. ಇವತ್ತೊಂಚೂರು ನಂದೊಂಚೂರು ಅಲ್ಲ. ಹೌದಾ ಸರಿ ಆಯ್ತು. ನಂದೇನು ಗೊತ್ತು ಒಂಚೂರು ಸಾಂಗ್ದು ಆರ್ಟಿಸ್ಟ್ಗೆ ಒಂಚೂರು ಪ್ರಾಬ್ಲಮ್ ಆಗಿದೆ, ಶೂಟ್ ಆಗಿಲ್ಲ ಒಂಚೂರು. ಅದು ತಲೆ ಕೆಟ್ಟು ತಲೆ ಒಂದು 10 ನಿಮಿಷ ಸಮಯ 100% ಇದೆ. ಟ್ರೋಫಿ ನೀವು ವಿಶ್ ಮಾಡಿ ಕಳಿಸಿ. ಮೊಬೈಲ್ ತೆಗೆಯೋಣ.